ಪ್ರತಾಪ್ ಅದ್ಯಾವ ಟೈಮಲ್ಲಿ ಬಿಗ್ ಬಾಸ್ ಅಲ್ಲಿ ಮಾತನಾಡಿದ್ನೋ ಏನು ದಿನಕ್ಕೊಂದು ಪ್ರಕರಣಗಳು ಅಂತ ದಾಖಲಾಗ್ತಾನೆ ಇದಾವೆ. ಮೊನ್ನೆ ರೈತರಿಗೆ ಮೋಸ ಆಗಿದೆ ಅಂತ ದೂರು ದಾಖಲಾಗಿತ್ತು. ಆದ್ರೆ ಇವತ್ತು ಕಂಪ್ನಿನೇ ಫೇಕ್ ಅಂತ ದೂರು ದಾಖಲಾಗಿದೆ. ಡ್ರೋನ್ ಪ್ರತಾಪ್ ವಿರುದ್ಧ ಮತ್ತೊಂದು ದೂರು. ಡ್ರೋನ್ ಕಂಪನಿಗೆ ಪರವಾನಗಿಯೇ ಪಡೆದಿಲ್ವಂತೆ. ಎಸ್, ಬಿಗ್ ಬಾಸ್ ಸೀಸನ್ 10 ಫಸ್ಟ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿರುವ ಡ್ರೋನ್ ಪ್ರತಾಪ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಸಾಲು ದೂರುಗಳು ದಾಖಲಾಗ್ತಾ ಇವೆ. ಇನ್ನು ಮೊನ್ನೆ ಅಷ್ಟೇ ಡ್ರೋನ್ ಪ್ರತಾಪ್ ರೈತರ ಬಳಿ ಹಣವನ್ನ ಪಡ್ಕೊಂಡು ಮೋಸ ಮಾಡ್ತಾ ಇದ್ದಾರೆ ಅಂತ ಬಿಬಿಎಂಪಿ ಅಧಿಕಾರಿ ಪ್ರಯಾಗ್ ದೂರನ್ನ ಕೊಟ್ಟಿದ್ರು. ಇದೀಗ ಡ್ರೋನ್ ಕಂಪನಿ ಪರವಾನಗಿ ಪಡೆದಿಲ್ಲ ಅಂತ ಆರೋಪಿಸಿ ಪರಮೇಶನ್ ಅವರು ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಇನ್ನು ನಾಗರಿಕ ವಿಮಾನಯಾನ ಇಲಾಖೆಯ ಡ್ರೋನ್ಗಳನ್ನ ಡ್ರೋನ್ ಪ್ರತಾಪ್ ಮಾರಾಟ ಮಾಡ್ತಿದ್ದಾರೆ. ಡ್ರೋನಾರ್ಕ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಪರವಾನಗಿ ಪಡೆದಿಲ್ಲ. ಜನರಿಗೆ ವಂಚನೆ ಮಾಡಲಾಗ್ತಾ ಇದೆ. ಹೀಗಾಗಿ ಡ್ರೋನ್ ಪ್ರತಾಪ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪರಮೇಶ್ ಮನವಿಯನ್ನ ಮಾಡಿದ್ದಾರೆ. ಡಿಜಿ ಸ್ಕೈ ಪ್ಲಾಟ್ಫಾರ್ಮ್ ಅನ್ನೋದು ಈ ಡ್ರೋನ್ಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿ ಅಲ್ಲಿ ನಿಮ್ಗೆ ಸಿಗುತ್ತೆ. ಅಲ್ಲಿ ನಾವು ಪ್ರತಾಪ್ ಅವ್ರ ಬಗ್ಗೆ ಆಗಲಿ ಇವರ ಸಂಸ್ಥೆ ಬಗ್ಗೆ ಆಗಲಿ ಹುಡುಕಿದಾಗ ನಮಗೇನು ಮಾಹಿತಿ ಸಿಕ್ಕಿಲ್ಲ. ಇವರಿಗೆ ಲೈಸೆನ್ಸ್ ಇದೆ ಅನ್ನೋ ಮಾಹಿತಿ ಸಿಕ್ಕಿಲ್ಲ, ಮತ್ತು ಇವರು ಡ್ರೋನ್ಗಳು ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅನ್ನೋಂಥ ಮಾಹಿತಿನೂ ನಮಗೇನು ಸಿಕ್ಕಿಲ್ಲ. ಸೊ ಇವ್ರ ಬಳಿ ನಿಜವಾಗ್ಲೂ ಲೈಸೆನ್ಸ್ ಇದೆಯಾ, ನಿಜವಾಗ್ಲೂ ಇವರು ಕ್ವಾಲಿಫೈಡಾ ಅಂತ ಒಂದು ಸಂಶಯ ಬರುತ್ತೆ. ಸೊ ಈ ಎಲ್ಲ ಆಧಾರಗಳನ್ನು ಇಟ್ಕೊಂಡು ಒಂದು ಪ್ರೈಮಾ ಫೇಸಿ ಕಂಪ್ಲೇಂಟನ್ನು ನಾವು ಫೈಲ್ ಮಾಡಿದ್ವಿ ಸರ್. ಒಟ್ನಲ್ಲಿ ಬಿಗ್ ಬಾಸ್ ನಿಂದ ಪಾಸಿಟಿವ್ ರೆಸ್ಪಾನ್ಸ್ ಪಡೆದಿದ್ದಂತಹ ಡ್ರೋನ್ ಪ್ರತಾಪ್ ಈಗ ವಂಚನೆ ಸುಳ್ಳು ಪ್ರಕರಣಗಳಲ್ಲಿ ಸಿಲುಕ್ತಾ ಇದ್ದಾರೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.